ಬ್ಯಾಂಗ್ಳೂರ್ ರೋಡ್ಸ್ ನಲ್ಲಿ ಸೋಲೋ ಕಾರ್ ಡ್ರೈವ್ ಮಾಡ್ತೀರಾ? ಸೊ ಇನ್ಮೇಲೆ ಕಂಜೆಷನ್ ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಆಗಿ. ಮುಂಚೆಯಿಂದ ಟ್ರಾಫಿಕ್ ಜಾಮ್ಸ್, ರೋಡ್ ನಲ್ಲಿ ಸಿಗೋ ಪಾಟ್ ಹೋಲ್ಸ್ ಇಷ್ಟೇ ಪ್ರಾಬ್ಲಮ್ಸ್ ಇದ್ವು. ಈಗ ಗವರ್ಮೆಂಟ್ ಹಾಗೂ ಕಾರ್ಪೊರೇಟ್ ಲೀಡರ್ಸ್ ಮತ್ತೆ ಅರ್ಬನ್ ಪ್ಲಾನರ್ಸ್ ಜೊತೆ ಒಂದು ಹೊಸ ಐಡಿಯಾ ಮಾಡಿದೆ. ಅದು ಕೆಲವರಿಗೆ ಸಮಸ್ಯೆ, ಮತ್ತೆ ಕೆಲವರಿಗೆ ಒಂದು ಒಳ್ಳೆ ಐಡಿಯಾ ಆಗಿದೆ. ಇದು 90 ಡೇಸ್ ಪ್ಲಾನ್ ಆಗಿರುತ್ತೆ. ಇದರಲ್ಲಿ ರೋಡ್ ರಿಪೇರ್ ಮತ್ತೆ ಕ್ವಾಲಿಟಿ ಚೆಕ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಕ್ಲೋಸ್ ಮಾನಿಟರ್ ಮಾಡೋದು, ಇವುಗಳ ಜೊತೆ ಈ ಕಂಜೆಷನ್ ಟ್ಯಾಕ್ಸ್ ಐಡಿಯಾ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ಔಟರ್ ರಿಂಗ್ ರೋಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು IT ಹಬ್ ಕಾರಿಡಾರ್. ವೈಟ್ ಫೀಲ್ಡ್, ಬೆಲಂದೂರ್, ಸಿಲ್ಕ್ ಬೋರ್ಡ್ ಎಲ್ಲಾ ಮೇಜರ್ ಟ್ರಾಫಿಕ್ ಹಾಟ್ಸ್ಪಾಟ್ ಏರಿಯಾಗೆ ಕನೆಕ್ಟ್ ಆಗೋ ರೋಡ್ ಆಗಿದೆ. ಪೀಕ್ ಅವರ್ಸ್ ನಲ್ಲಿ ಸೋಲೋ ಕಾರ್ ಡ್ರೈವಿಂಗ್ ಮಾಡೋರಿಗೆ ಈ ರೂಲ್ ಅಪ್ಲೈ ಆಗುತ್ತೆ. ಇದನ್ನ ನಾವು ಫಾಸ್ಟ್ ಟ್ಯಾಗ್ ಥ್ರೂ ಪೇ ಮಾಡಬೇಕಾಗುತ್ತೆ. ಜನಗಳು ಕಾರ್ ಪೂಲಿಂಗ್ ಕಡೆ ಶಿಫ್ಟ್ ಆಗ್ತಾರೆ ಮತ್ತೆ ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ ಅಂತ ಗವರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಡೆಲ್ಲಿನಲ್ಲಿ ಆಲ್ರೆಡಿ ಆಡ್ ಈವನ್ ಸಿಸ್ಟಮ್ ಟ್ರೈ ಮಾಡಿದ್ದು ನೆನಪಿದೆಯಲ್ಲ. ಸೊ ಇದು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು. ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯನವರು ವಿಪ್ರೋ ಫೌಂಡರ್ ಅಜಿಂ ಪ್ರೇಮ್ಜಿಗೆ ಲೆಟರ್ ಬರೆದ್ರು. ಐಬ್ಲೂರ್ ಜಂಕ್ಷನ್ ನಲ್ಲಿ ವಿಪ್ರೋ ಕ್ಯಾಂಪಸ್ ಥ್ರೂ ವೆಹಿಕಲ್ಸ್ ಓಡಾಡಕ್ಕೆ ಅವಕಾಶ ಕೊಡಿ ಅಂತ. ಇದರಿಂದ ಔಟರ್ ರಿಂಗ್ ರೋಡ್ ನ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಕೇಳಿದ್ರು. ಬಟ್ ವಿಪ್ರೋ ಕ್ಯಾಂಪಸ್ ಒಳಗಡೆ ಕೂಡ ಫ್ಯೂಚರ್ ನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ವಿಪ್ರೋ ಒಪ್ಕೊಳ್ಳಿಲ್ಲ. ಸೊ ಇವಾಗ ಗವರ್ಮೆಂಟ್ ಮೆಟ್ರೋ, ಸಬರ್ಬನ್ ರೈಲ್ ಫಿನಿಶ್ ಮಾಡ್ತಾ ಇದ್ದಾರೆ. ಹಾಗೆ ಟನಲ್ ರೋಡ್, ಡಬಲ್ ಡೆಕ್ಕರ್, ಫ್ಲೈಓವರ್ ಟೈಪ್ ದೊಡ್ಡ ಪ್ರಾಜೆಕ್ಟ್ಸ್ ಪ್ರಿಯಾರಿಟಿ ಕೊಡ್ತಾ ಇದೆ. ಕೆಲವರು ಹೇಳ್ತಾರೆ ಮೆಟ್ರೋ ಡಿಲೇ ಇಂದ ಜನ ಇನ್ನೂ ಪ್ರೈವೇಟ್ ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಅಂತ. ಜನಗಳು ಕಾರ್ ಪೂಲಿಂಗ್ ಕಡೆ ಶಿಫ್ಟ್ ಆಗ್ತಾರೆ ಮತ್ತೆ ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ ಅಂತ ಗವರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಟ್ಯಾಕ್ಸ್ ಕಲೆಕ್ಟೆಡ್ ಫಂಡ್ ನ ಗವರ್ಮೆಂಟ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡೋ ಪ್ಲಾನ್ ಇದೆಯಂತೆ. ಸೊ ಇನ್ಮೇಲೆ ಬೆಂಗಳೂರು ಜನ ರಶ್ ಆಗಿರೋಂತ ಮೆಟ್ರೋ ಯೂಸ್ ಮಾಡಬೇಕು, ಅಥವಾ ಓವರ್ ಚಾರ್ಜ್ ಮಾಡೋಂತ ಆಟೋ ಹತ್ಬೇಕು, ಅಥವಾ ಟ್ರಿಪ್ ಕ್ಯಾನ್ಸಲ್ ಮಾಡೋಂತ ಓಲಾ, ಊಬರ್ ಯೂಸ್ ಮಾಡಬೇಕು, ಅಥವಾ ತಮ್ಮ ಬೈಕ್ಸ್ ನ ಹಳ್ಳ ದಿನ್ನೆ ಹತ್ಕೊಂಡು ಓಡಾಡಬೇಕು. ಟೋಟಲಿ ಕನ್ಫ್ಯೂಸ್ ನಲ್ಲಿದ್ದಾರೆ. ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ದೊಡ್ಡಪ್ಪನ ಫಾಲೋ ಮಾಡಿ.